ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಉಗ್ರ ಸಂಘಟನೆಯೊಂದಿಗೆ ನಂಟು ಹೊಂದಿದ್ದ ಶಂಕಿತ ಉಗ್ರನನ್ನ ಹೆಬ್ಗೋಡಿ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಕೋರ್ಟ್ ಆರೋಪಿಯನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಇನ್ನು ಟಿಟಿಪಿ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಆರೋಪಿಯ ಮೊಬೈಲ್ ಪರಿಶೀಲನೆ ವೇಳೆ ಹಲವು ಮಹತ್ವದ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದ್ದು, ಇದರ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಿಕ್ಕಿಬಿದ್ದ ಶಂಕಿತ ಉಗ್ರ ಅಸಾಫುಲ್ ಮಲ್ಲಿಕ್ ಪೊಲೀಸ್ ಕಸ್ಟಡಿಗೆ. ಟಿಟಿಪಿ ಉಗ್ರ ಸಂಘಟನೆಯೊಂದಿಗೆ ನಂಟು, ದಾಳಿಗೆ ಸಂಚು. ಎನ್ಕ್ರಿಪ್ಟ್ ಆಪ್ಗಳ ಚಾಟಿಂಗ್ ನೋಡಿ ಬೆಚ್ಚಿಬಿದ್ದ ಪೊಲೀಸರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಹೆಬ್ಬಗೋಡಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ ಶಂಕಿತ ಉಗ್ರನೊಬ್ಬನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತನನ್ನ ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ ಮಲ್ಲಿಕ್ ಎಂದು ಗುರುತಿಸಲಾಗಿದೆ. ಈತ ಪಾಕಿಸ್ತಾನದ ನಿಷೇಧಿತ ಉಗ್ರ ಸಂಘಟನೆಯಾದ ಟೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಅಂದ್ರೆ ಟಿಟಿಪಿ ಜೊತೆ ಸಾಮಾಜಿಕ ಜಾಲತಾಣಗಳ ಮೂಲಕ ರಹಸ್ಯ ಸಂಪರ್ಕವನ್ನ ಹೊಂದಿದ್ದ ಎಂಬ ಆಘಾತಕಾರಿ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ನ್ಯಾಯಾಲಯವು ಆರೋಪಿಯನ್ನ ಹೆಚ್ಚಿನ ವಿಚಾರಣೆಗಾಗಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ವಿಶಿಷ್ಟವಾದಂತಹ ಸೆಕ್ಯೂರಿಟಿ ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಗಾರ್ಡಿಯಾಗಿ ಕೆಲಸ ಮಾಡ್ತಾ ಇದ್ದ ಇವನು ಪಾಕಿಸ್ತಾನ ಸೇನೆ ಮೇಲೆ ದಾಳಿಗೆ ರೂಪಿಸಿದ ಬಗ್ಗೆ ಒಂದು ಬಾತ್ಮೀದಾರರಿಂದ ನಮಗೆ ಒಂದು ಮಾಹಿತಿ ಬಂದಿದ್ದು, ಖಚಿತ ಮಾಹಿತಿ ಮೇರೆಗೆ ಸದರ ವ್ಯಕ್ತಿಯನ್ನು ಹೆಬ್ಗೋಡಿ ಪೊಲೀಸ್ ಠಾಣಾ ಸರಹದ್ದಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ಇವನು ಪಾಕಿಸ್ತಾನದ ಮಸೀದಿಗಳ ಮೇಲೆ ಮತ್ತು ಅಲ್ಲಿನ ಜನಗಳ ಮೇಲೆ ಪಾಕಿಸ್ತಾನ ಸೇನೆಯಿಂದ ನಡೆಯುವಂಥ ದೌರ್ಜನ್ಯದ ಬಗ್ಗೆ ಮತ್ತು ಇಸ್ರೇಲ್ ಮತ್ತು ಪಾಲೆಸ್ತೇನ್ ನಡುವೆ ವಿವಾದದಲ್ಲಿ ಇಸ್ರೇಲ್ ಪರವಾಗಿ ಪಾಕಿಸ್ತಾನ ಸಹಾಯ ಮಾಡುತ್ತಿದೆ. ಈ ಉಗ್ರ ಅಸಾಫುಲ್ ಮಲ್ಲಿಕ್ ಕಳೆದ 1.5 ವರ್ಷದ ಹಿಂದೆಯೇ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಬಂದಿದ್ದ. ಯಾರೂ ತನ್ನನ್ನ ಸಂಶಯದಿಂದ ನೋಡಬಾರ್ದು ಅಂತ ಜಿಗಣಿಯ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಹಗಲು ಹೊತ್ತಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಡ್ಯೂಟಿ ಮಾಡ್ತಾ ಇದ್ದ ಈತ ರಾತ್ರಿ ಆಗ್ತಾ ಇದ್ದಂತೆ ತನ್ನ ಕೋಣೆಯಲ್ಲಿ ಕುಳಿತು ದೇಶ ವಿರೋಧಿ ಸಂಚುಗಳಿಗೆ ಆನ್ಲೈನ್ ನೆಟ್ವರ್ಕ್ ಸೃಷ್ಟಿಸಿಕೊಳ್ತಾ ಇದ್ದ. ಫೇಸ್ಬುಕ್ ಮೂಲಕ ಅಫ್ಘಾನಿಸ್ತಾನದಲ್ಲಿ ಅಡಗಿ ಕುಳಿತಿರುವ ಟಿಟಿಪಿ ಉಗ್ರ ಸಂಘಟನೆಯ ಸಕ್ರಿಯ ಸದಸ್ಯ ಇಮ್ರಾನ್ ಅಹಿಂದರ್ ಜೊತೆ ಈತ ದೋಸ್ತಿಯನ್ನ ಬೆಳೆಸಿದ್ದ. ಇಮ್ರಾನ್ ಪ್ರಚೋದನೆಗೆ ಒಳಗಾಗಿದ್ದ ಅಸಾಫುಲ್ ವಾಟ್ಸ್ಆಪ್, ಟೆಲಿಗ್ರಾಮ್ ಹಾಗೂ ಇತರೆ ರಹಸ್ಯ ಎನ್ಕ್ರಿಪ್ಟ್ ಆಪ್ಗಳ ಮೂಲಕ ನಿರಂತರವಾಗಿ ಚಾಟಿಂಗ್ ನಡೆಸ್ತಾ ಇದ್ದ. ಪಾಕಿಸ್ತಾನ ಸೇನೆಯ ವಿರುದ್ಧ ದಾಳಿ ನಡೆಸಲು ಉಗ್ರ ಸಂಘಟನೆಯನ್ನ ಸೇರಲು ಈತ ಮುಂದಾಗಿದ್ದ ಎಂಬ ಸುಳಿವು ಲಭ್ಯವಾಗಿದ್ದು, ಭಾರತದಲ್ಲಿ ಯಾವುದಾದ್ರೂ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಲಾಗ್ತಾ ಇತ್ತೆ ಎಂಬ ನಿಟ್ಟಿನಲ್ಲಿ ಪೊಲೀಸರು ಮೊಬೈಲ್ ಡೇಟಾವನ್ನ ಜಾಲಾಡ್ತಾ ಇದ್ದಾರೆ. ಸಂಪರ್ಕ ಹೊಂದಿರೋದು ಮತ್ತು ಉಜ್ಬೇನಿಸ್ ಹೋಗೋದಕ್ಕೆ ಎಲ್ಲ ತಯಾರಿಗಳು ಮಾಡೋದು, ಬ್ಯಾಂಕ್ ಅಕೌಂಟ್ಸಿಂದ ಮತ್ತು ಮುಸಲ್ಮಾನ್ ವಿರುದ್ಧ ಯಾರಾದರೂ ಅವ್ರ ವಿರುದ್ಧ ಹೋರಾಟ ಮಾಡಬೇಕಂತ ಎಲ್ಲ ಪ್ರಾಪಗಂಡ ಮಾಡಿರೋದು ಸಾಬೀತಾಗಿದ್ದರಿಂದ ಇವ್ರ ಮೇಲೆ ಹೆಬ್ಗೋಡಿ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 423-113 ಕ್ಲಾಸ್ ಸಬ್ 3 BNS ಅಂದರೆ ದೇಶದ ವಿರುದ್ಧ ಟೆರರಿಸ್ಟ್ ಆಗಿ ಏನು ದಾಳಿ ಮಾಡಬೇಕು, ಹೋರಾಟ ಮಾಡಬೇಕಂತ ಮನಸ್ಥಿತಿ ಇರೋದ್ರ ಮೇಲೆ ನಾವು ಕೇಸನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಹೆಬ್ಬಗೋಡಿ ಪೊಲೀಸರು ಶಂಕಿತ ಉಗ್ರನ ಸಂಪರ್ಕದಲ್ಲಿದ್ದ ಇತರ ವ್ಯಕ್ತಿಗಳು ಯಾರು, ಬೆಂಗಳೂರಿನಲ್ಲಿ ಈತನಿಗೆ ಆಶ್ರಯ ಕೊಟ್ಟವರು ಯಾರು ಎಂಬ ಬಗ್ಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಐಟಿ ಹಬ್ನ ಸೆಕ್ಯೂರಿಟಿ ಗಾರ್ಡ್ಗಳ ಸೋಗಿನಲ್ಲಿ ಇಂತಹ ದೇಶದ್ರೋಹಿಗಳು ಅಡಗಿ ಕುಳಿತಿರುವುದು ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕವನ್ನ ಮೂಡಿಸಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.